ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಬೆಂಗಳೂರು ಮುಂಬೈ ನಡುವೆ ಹೊಸ ರೈಲು ಸಂಚಾರಕ್ಕೆ ಅನುಮೋದನೆ. ಬೆಂಗಳೂರು ಮತ್ತು ಮುಂಬೈ ನಡುವೆ ದಾವಣಗೆರೆ, ಹುಬ್ಬಳ್ಳಿ, ಬೆಳಗಾವಿ ಮಾರ್ಗವಾಗಿ ಹೊಸ ರೈಲು ಸಂಚಾರ ಆರಂಭವಾಗಲಿದೆ. ರೈಲ್ವೆ ಬೋರ್ಡ್ ಅನುಮೋದನೆ ನೀಡಿದೆ. ಎಸ್ಎಂವಿಟಿ ಬೆಂಗಳೂರು ಲೋಕಮಾನ್ಯ ತಿಲಕ್ ಮುಂಬೈ ಎಕ್ಸ್‌ಪ್ರೆಸ್ ರೈಲಿಗೆ ಅನುಮೋದನೆ ನೀಡಿದ್ದು, ಉತ್ತರ ಕರ್ನಾಟಕದ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ. ಎಸ್ಎಂವಿಟಿ ಬೆಂಗಳೂರು ಲೋಕಮಾನ್ಯ ತಿಲಕ್ ಮುಂಬೈ ಎಕ್ಸ್‌ಪ್ರೆಸ್ ರೈಲು ಸಂಖ್ಯೆ 16553 ಮಂಗಳವಾರ ಹಾಗೂ ಶನಿವಾರ ಸಂಚರಿಸಲಿದೆ. ಈ ರೈಲು ಸ್ಲೀಪರ್, ಸೆಕೆಂಡ್ ಸಿಟಿಂಗ್ ಮತ್ತು ಎಸಿ ಸೇರಿದಂತೆ ಒಟ್ಟು 17 ಎಲ್ಎಚ್‌ಬಿ ಕೋಚ್ಗಳನ್ನು ಹೊಂದಿದೆ. ಇದರಿಂದ ಉತ್ತರ ಕರ್ನಾಟಕ ಭಾಗದ ಪ್ರಯಾಣಿಕರಿಗೆ ಬೆಂಗಳೂರು, ಮುಂಬೈ ನಡುವೆ ನೇರ ಸಂಪರ್ಕ ಲಭ್ಯವಾಗಲಿದೆ. ಬೆಂಗಳೂರು ಮತ್ತು ಮುಂಬೈ ನಡುವೆ ದಾವಣಗೆರೆ, ಹುಬ್ಬಳ್ಳಿ, ಬೆಳಗಾವಿ ಮಾರ್ಗವಾಗಿ ರೈಲು ಸಂಪರ್ಕಕ್ಕೆ ಮತ್ತೊಂದು ಮಹತ್ವದ ಸೇರ್ಪಡೆಯಾಗಿದೆ. ಎಸ್ಎಂವಿಟಿ ಬೆಂಗಳೂರು ಲೋಕಮಾನ್ಯ ತಿಲಕ್ ಮುಂಬೈ ಎಕ್ಸ್‌ಪ್ರೆಸ್ ರೈಲು ಸಂಚಾರಕ್ಕೆ ರೈಲ್ವೆ ಬೋರ್ಡ್ ಅನುಮೋದನೆ ನೀಡಿದೆ. ನೈಋತ್ಯ ರೈಲ್ವೆ ಪ್ರಸ್ತಾವಕ್ಕೆ ಕೇಂದ್ರ ರೈಲ್ವೆ ಸಚಿವಾಲಯ ಹಸಿರು ನಿಶಾನೆ ತೋರಿದ್ದು, ಶೀಘ್ರದಲ್ಲೇ ರೈಲು ಸೇವೆ ಆರಂಭವಾಗಲಿದೆ. ಎಸ್ಎಂವಿಟಿ ಬೆಂಗಳೂರು ಲೋಕಮಾನ್ಯ ತಿಲಕ್ ಮುಂಬೈ ಎಕ್ಸ್‌ಪ್ರೆಸ್ ರೈಲು ಸಂಖ್ಯೆ 16553 ಮಂಗಳವಾರ ಹಾಗೂ ಶನಿವಾರ ಸಂಚರಿಸಲಿದೆ. ಎಸ್ಎಂವಿಟಿ ಬೆಂಗಳೂರಿನಿಂದ ರಾತ್ರಿ 8:35ಕ್ಕೆ ಹೊರಟು ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಮಿರಗ್, ಸಾಂಗ್ಲಿ, ಕರಾಡ, ಸತಾರ, ಲೋನಾನ್, ಪುಣೆ, ಲೋನಾವಳ, ಕರ್ಜತ್ ಹಾಗೂ ಕಲ್ಯಾಣ ಮಾರ್ಗ ಮೂಲಕ ಸಾಗಿ ಮರುದಿನ ರಾತ್ರಿ 8:40ಕ್ಕೆ ಲೋಕಮಾನ್ಯ ತಿಲಕ್ ಮುಂಬೈ ತಲುಪಲಿದೆ. ರೈಲು ಸಂಖ್ಯೆ 16554 ಭಾನುವಾರ ಹಾಗೂ ಬುಧವಾರ ರಾತ್ರಿ 11:15ಕ್ಕೆ ಲೋಕಮಾನ್ಯ ತಿಲಕ್ ಮುಂಬೈ ಹೊರಟು ಮರುದಿನ ರಾತ್ರಿ 10:30ಕ್ಕೆ ಎಸ್ಎಂವಿಟಿ ಬೆಂಗಳೂರು ತಲುಪಲಿದೆ. ಈ ರೈಲು ಸ್ಲೀಪರ್, ಸೆಕೆಂಡ್ ಸಿಟಿಂಗ್ ಮತ್ತು ಎಸಿ ಸೇರಿದಂತೆ ಒಟ್ಟು 17 ಎಲ್ಎಚ್‌ಬಿ ಕೋಚ್ಗಳನ್ನು ಹೊಂದಿದೆ. 2 ರೈಲುಗಳಿಗೆ ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ನಿಲ್ದಾಣದಲ್ಲಿ ವಾಣಿಜ್ಯ ನಿಲುಗಡೆ ದೊರೆಯಲಿದೆ. ಇದರಿಂದ ಉತ್ತರ ಕರ್ನಾಟಕ ಭಾಗದ ಪ್ರಯಾಣಿಕರಿಗೆ ಬೆಂಗಳೂರು, ಮುಂಬೈ ನಡುವೆ ನೇರ ಸಂಪರ್ಕ ಲಭ್ಯವಾಗಲಿದೆ. ಉದ್ಯೋಗ, ಶಿಕ್ಷಣ, ಆರೋಗ್ಯ ಹಾಗೂ ವ್ಯಾಪಾರ ಉದ್ದೇಶಕ್ಕಾಗಿ ಪ್ರಯಾಣಿಸುವವರಿಗೆ ಮತ್ತಷ್ಟು ಅನುಕೂಲವಾಗಲಿದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ರೈಲ್ವೆ ಸುದ್ದಿ ಹಾಗೂ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.